ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಚಾನಲ್ ನೇಮ್ ಜೈ ಭೀಮ್ ಮದಳೆ ಇದೆ. ಓಕೆ, ಏನಿವಾಗ ವಿಷಯ ಅಂತಂದರೆ, ನನ್ನ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಲ್ಲ, ಎಲ್ಲರೂ ನನಗೆ ಕ್ವಶನ್ ಮಾರ್ಕ್ ಮಾಡ್ತಾವ್ರೆ, ಎಷ್ಟು ದುಡ್ಡು ಬಂತು ಹೇಳಿ. ದುಡ್ಡು ಬರುತ್ತೆ ಅಂತೇಳಿ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಲ್ಲ. ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ನನ್ನ ಜ್ಞಾನ ಏನಿದೆ ಅದು ಹಂಚ್ಕೊಳ್ಳೋ ಸಲುವಾಗಿ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದು. ಅದು ದುಡ್ಡು ಯಾವಾಗ ಬರುತ್ತೆ ಸಮಯ, ಅದಕ್ಕೆ ಆದಂಥ ಸಮಯ ಇರುತ್ತೆ. ಬಟ್ ನಾವು ಏನು ಯೂಸ್ ಮಾಡ್ತೀವೋ ನಮ್ಮ ತಲೆಯಲ್ಲಿ ಅಂತಂದರೆ, ನನಗೆ ಯೂಸ್ ಬರ್ತಾಯಿಲ್ಲ, ನನಗೆ ಸಬ್ಸ್ಕ್ರೈಬರ್ ಬರ್ತಾಯಿಲ್ಲ ಅಂಥೇಳಿ ನಾವು ಯೂಟ್ಯೂಬ್ ಚಾನಲ್ ಆಗಲಿ, ಇನ್ಸ್ಟಾ ಆಗಲಿ, ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ನಾವು ಅಲ್ಲಿಗೆ ಡ್ರಾಪ್ ಮಾಡ್ತೀವಿ. ಅದು ನಮ್ಮ ತಪ್ಪು. ಯಾಕಂತಂದರೆ ಯಾವುದು ಕೂಡ ಈಸಿಯಾಗಿ ಸಿಗಲ್ಲ ಜೀವನದಲ್ಲಿ. ಅದಕ್ಕೆ ನಾವು ಶ್ರಮ ಪಡಬೇಕಾಗುತ್ತೆ. ಹಾಗೆ ಒಂದು ಸಸ್ಯ ನಾವು ನಾಟಿ ಮಾಡಿದಾಗ ಅದು ಬೆಳಿಬೇಕಾಗಿದೆ ಅಂತಂದರೆ ಸುಮಾರು ವರ್ಷಗಳು ಹಿಡಿಯುತ್ತೆ. ಹಾಗಾಗಿ ನಾವು ಯಾವುದೇ ಒಂದು ಕೆಲಸ ಕೂಡ ಸ್ಟಾರ್ಟ್ ಮಾಡಬೇಕಾಗಿದೆ ಅಂತಂದರೆ ಮೊದಲನೇದಾಗಿ ಕಠಿಣ ಪರಿಸ್ಥಿತಿಗಳು ನಾವು ಎದುರಿಸಬೇಕಾಗುತ್ತೆ. ಹಾಗಾಗಿ ನಾವು ಕಠಿಣ ಪರಿಸ್ಥಿತಿ ಎದುರಿಸಿದಾಗ ನಮ್ಮಲ್ಲಿ ಏನೋ ಬರುತ್ತೆ ಅಂದರೆ ಗಟ್ಟಿತನ ಬರುತ್ತೆ, ಒಂದು ಶಕ್ತಿ ಬರುತ್ತೆ, ಒಂದು ಯುಕ್ತಿ ಬರುತ್ತೆ. ಹಾಗೆ ನಮ್ಮ ಮೆಮೊರಿ ಪವರ್ ಕೂಡ ವರ್ಕ್ ಮಾಡುತ್ತೆ. ಹಾಗಾಗಿ ಅದಕ್ಕೂ ಕೂಡ ನಾವು ಹೆದರುವ ಒಂದು ಅವಶ್ಯಕತೆ ಇಲ್ಲ. ನೀವು ಏನು ಮಾಡಬೇಕಂತ ಇದ್ದರೆ ಜೀವನದಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ಪ್ರಯತ್ನ ಪಡಿ. 2026ರ 2 ತಿಂಗಳು ಕೂಡ ಮುಕ್ತಾಯಕ್ಕೆ ಬಂತು. 3ನೇ ತಿಂಗಳು ಸ್ಟಾರ್ಟ್ ಆಯಿತು ಅಂದಾಗ 10 ತಿಂಗಳು ಮಾತ್ರ. ಹಾಗಾಗಿ ನಮ್ಮ ಮೈಂಡ್ಗೆ ಕೆಲಸ ಕೊಡಬೇಕು. ಇಲ್ಲಾಂತಂದರೆ ವ್ಯರ್ಥ, ನಾಳೆ ಅಂಥೇಳಿ ಅದು ಥಿಂಕ್ ಮಾಡುತ್ತೆ. ಇವತ್ತು ನನಗೆ ಮನಸ್ಸಿಲ್ಲ ಆದರೂ ಕೂಡ ನಾನು ಬಂದೀನಿ. ಯಾಕಂತಂದರೆ ನನ್ನ ಒಂದು ಕನ್ಸಿಸ್ಟೆನ್ಸಿ ಇದೆ. ಹಾಗೆ ನನ್ನ ಜೀವನದಲ್ಲಿ ನಾನು ಸ್ವಲ್ಪ ರೂಲ್ಸ್ ಫಾಲೋ ಮಾಡ್ತೀನಿ. ಡಿಸಿಪ್ಲೇನ್ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಡಿಸಿಪ್ಲೇನ್ ಅಂತ ಇದ್ದಾಗ ನಾವು ಜೀವನದಲ್ಲಿ ಏನು ಮಾಡಬೇಕಾಗಿದೆ ಅಂತಂದರೆ ಅದು ಮಾಡಲಿಕ್ಕೆ ಪ್ರಯತ್ನ ಪಡಿಸುತ್ತೆ. ಇಲ್ಲಾಂತಂದರೆ ನಾಳೆ ಅಂಥೇಳಿ ನಾನು ಇವಾಗ ಬೇಡ ಅಂತಂದರೆ ನಾಳೆ ಬರ್ತಿದ್ದೆ. ಹೀಗಾಗಿ ರಾತ್ರಿ ಕೂಡ ನಾವು ಹಗಲಲ್ಲಿ ಯಾಕೆ ಮುಂಜಾನೆ ಸಮಯದಲ್ಲಿ ಯಾಕೆ ವಿಡಿಯೋ ಮಾಡಲ್ಲ ಅಂತಂದರೆ, ನಾವು ಡ್ಯೂಟಿ ಹೋಗ್ತೀವಿ 10 ಅವರ್ಸು, ಮಧ್ಯರಾತ್ರಿಯಲ್ಲಿ ಬರ್ತೀವಿ. ಹಾಗಾಗಿ ನಮ್ಮ ಜಾಸ್ತಿ ವಿಡಿಯೋಸ್ ನೈಟ್ನಲ್ಲೇ ಶೂಟ್ ಮಾಡ್ತೀವಿ. ಹಾಗೆ ಬೇರೆ ಸ್ಥಳಕ್ಕೆ ಹೋಗಬೇಕಾಗಿದೆ ಅಂತಂದರೆ, ಬೇರೆ ಪ್ರದೇಶದಲ್ಲಿ ಹೋಗಿ ಶೂಟ್ ಮಾಡಬೇಕಾಗಿದೆ ಅಂದರೆ ಸಮಯ ಬೇಕಾಗುತ್ತೆ. ನಾವು ರೂಮಿಂದ ಸ್ವಲ್ಪ ಎದುರುಗಡೆ ಬರ್ತೀವಿ, ಇಲ್ಲ ಸ್ವಲ್ಪ ದೂರ ಹೋಗಿ ವಿಡಿಯೋ ಶೂಟ್ ಮಾಡ್ತೀವಿ. ಯಾಕಂದರೆ ರಾತ್ರಿ ಹೊತ್ತು ಸಮಯ ಇರಲ್ಲ ನಮ್ಮ ಹತ್ರ. ಅದೇ ಸಮಯಕ್ಕೆ ನಾವು ಯೂಸ್ ಮಾಡ್ಕೊಂಡು ವಿಡಿಯೋಸ್ ಮಾಡ್ತಾಯಿದ್ದೀವಿ. ಹಾಗೆ ನಿಮ್ಮ ಪ್ರೋತ್ಸಾಹ ಕೂಡ ಬೇಕು ನಮಗೆ. ನೀವು ಸಪೋರ್ಟ್ ಮಾಡಿಲ್ಲ ಅಂತಂದರೆ ನಮಗೆ ಯೂಸ್ ಇಲ್ಲ. ಬಟ್ ಸ್ಟೆಪ್ ಬೈ ಸ್ಟೆಪ್ ಏನಾಗಿರುತ್ತೆ, ಕಠಿಣ ಪರಿಸ್ಥಿತಿ ಇರುತ್ತೆ. ವ್ಯೂಸ್ ಬರಲ್ಲ, ಸಬ್ಸ್ಕ್ರೈಬರ್ ಬರಲ್ಲ ಅಂಥೇಳಿ ನಾವು ತಲೆದ ಮೇಲೆ ಕೈ ಇಟ್ಕೊಂಡು ಕುಂತು ವೆಸ್ಟ್ ಮಾಡೋದು ತಪ್ಪು. ಪ್ರಯತ್ನ ಪಡಬೇಕು ನಾವು. ನಮ್ಮ ಪ್ರಯತ್ನ ನಮಗೆ ಪ್ರತಿಫಲ ಕೊಡುತ್ತೆ ಒಂದಿಲ್ಲ ಒಂದು ದಿನ. ಹಾಗಾಗಿ ನನ್ನ ಕಡೆಯಿಂದ ನಾನು ಮಾಡ್ತಾಯಿರ್ತೀನಿ. ಹಾಗೆ ನಿಮ್ಮ ಕಡೆಯಿಂದ ಏನಾದರೂ ಸಜೆಷನ್ ಇದ್ದರೆ ತಿಳಿಸಿ, ಅದನ್ನು ಕೂಡ ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮಗೂ ಕೂಡ ಬೆಳೆಸಿ, ಹಾರೈಸಿ, ಹಾಗೆ ಪ್ರೋತ್ಸಾಹಿಸಿ. ಧನ್ಯವಾದಗಳು.